ನಮಸ್ಕಾರ ಗೆಳೆಯರೆ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನೀವಿನ್ನೂ ಇಬ್ಬನಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರದಿದ್ರೆ ದಯವಿಟ್ಟು ಈಗ್ಲೇ ಸಬ್ಸ್ಕ್ರೈಬ್ ಆಗಿ, ಬೆಂಬಲಿಸಿ, ಪ್ರೋತ್ಸಾಹಿಸಿ. ಪತ್ರಕರ್ತರ ಸಮಸ್ಯೆಗಳಿಗೆ ಸ್ಪಂದಿಸುತ್ತೇನೆ, ಶಾಸಕ ಕೃಷ್ಣನಾಯಕ್. ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ಪಟ್ಟಣದ ಜಿಬಿಆರ್ ಕಾಲೇಜ್ ಆವರಣದ ಹಾನಂಗಲ್ ಕುಮಾರೇಶ್ವರ ಸಭಾಂಗಣದಲ್ಲಿ ಇಂದು ಪತ್ರಿಕಾ ದಿನಾಚರಣೆಯನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಕಾರ್ಯಕ್ರಮಕ್ಕೆ ಆಗಮಿಸಿ ಮಾತನಾಡಿದ ಶಾಸಕ ಕೃಷ್ಣನಾಯಕ್ ಅವರು, ಪತ್ರಕರ್ತರು ಸಮಾಜದ ಹಾಗೂ ಹೋಗುಗಳಿಗೆ ಸದಾ ಶ್ರಮಿಸುತ್ತಾರೆ. ಆದರೆ ಅವರ ವೈಯಕ್ತಿಕ ಬದುಕು ಬಹಳ ಕಷ್ಟವಿರುತ್ತದೆ. ಸರ್ಕಾರದ ಮಟ್ಟದಲ್ಲಿ ನಾನು ಇವರ ಪರವಾಗಿ ಮಾತನಾಡಿ ಇವರ ಸಮಸ್ಯೆಗಳಿಗೆ ಸದಾ ಸ್ಪಂದಿಸುವೆ ಎಂಬ ಭರವಸೆ ನುಡಿಯನ್ನು ಆಡಿದರು. ನಂತರ ಮಾತನಾಡಿದ ಶ್ರೀ ಮಳೆಯೋಗೇಶ್ವರ ಸ್ವಾಮಿಗಳು, ಪತ್ರಕರ್ತರು ತಮ್ಮ ನೋವು ನಲಿವುಗಳನ್ನು ಹೇಳಿಕೊಳ್ಳಲು ಈ ಒಂದು ವೇದಿಕೆ ಅವಶ್ಯ ಎಂದರು. ನಂತರ ಇತರೆ ಗಣ್ಯಮಾನ್ಯರು ತಮ್ಮ ಹಿತವಚನದ ಮೂಲಕ ಪತ್ರಕರ್ತರ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ವಿಧಿ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಸೇವಾತ್ಮರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಹಡಗಲಿ ಗವಿಮಠದ ಹಿರೇಶಾಂತವೀರ ಮಹಾಸ್ವಾಮಿಗಳು, ಚನ್ನಬಸವ ಸ್ವಾಮಿಗಳು, ಹಿರೇಮಲ್ಲನಕೇರಿ ಮಠ, ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳು, ಗುಮ್ಮಾಗೋಳ, ಡಾ ರಾಕೇಶಯ್ಯ ರಾಮಸ್ವಾಮಿ, ಗುಡಿಹಳ್ಳಿ ಹಾಲೇಶ್, ಅಂಚೆ ಕೊಟ್ರೇಶ, ಮುಕುಂದಗೌಡ ವಿಶೇಷ ಆಹ್ವಾನಿತರಾಗಿ ಸಮಾರಂಭದಲ್ಲಿದ್ದರು. ಮಾತ್ರವಲ್ಲದೆ ಗಳಗನಾಥ್ ಹಾಲೇಶ್, ಹಣ್ಣಿ ಶಶಿಧರ್, ಸುರೇಶ್ ಅಂಗಡಿ, ಚಂದ್ರಪ್ಪ ತಳಕಲ್, ಸಿದ್ದಪ್ಪ ಹೊಸಮನಿ, ಹಳ್ಳಿಗುಡಿ ವಿಶ್ವನಾಥ್ ವೇದಿಕೆಯಲ್ಲಿ ಆಸೀನರಾಗಿದ್ದರು. ಈ ಸಂದರ್ಭದಲ್ಲಿ ಧ್ವನಿ ಸಂಘಟನೆಯ ಮಡ್ಡಿ ಗೋಣಿಸ್ವಾಮಿ, ಹನುಮಂತಪ್ಪ ಗುಜನೂರು, ರಾಜಪ್ಪ, ಪ್ರಕಾಶ್, ರಮೇಶ್ ಇಟ್ಟಿಗಿ ಹಾಗೂ ಇತರೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸ್ವಾಗತ ಭಾಷಣ ವೀರೇಶ್ ಕಲ್ಮಠ್, ನಿರೂಪಣೆ ಪೂರ್ಣಿಮಾ ಹಿರೇಮಠ್ ನಿರ್ವಹಿಸಿದರು. ವರದಿ ಯಮನೂರು ಸಾಬು, ಹಡಗಲಿ. ಮೊದಲದಾಗಿ ಪ್ರಜಾಪ್ರಭುತ್ವದ 4ನೇ ಸ್ತಂಭ. ಹೀಗೆ ಶಾಸಕ ಕಾರ್ಯಗಳು ದೇಶವನ್ನು ಮುನ್ನಡೆಸಿಕೊಂಡು ಹೋಗುವ ಜವಾಬ್ದಾರಿ ಹೊತ್ತುಕೊಂಡಿದ್ದಾರೆ. ಅದೇ ರೀತಿ ನ್ಯಾಯಾಂಗ ಮತ್ತು ನಮ್ಮ ಪತ್ರಿಕೋದ್ಯಮ ಕೂಡ ಅಷ್ಟೇ ಜವಾಬ್ದಾರಿ ಹಿಡ್ಕೊಂಡು ಈ ದೇಶ ರಾಜ್ಯ ಅಭಿವೃದ್ಧಿಗೆ ಅವರ ಕೂಡ ಅಪಾರ ಕೊಡುಗೆ ಇದೆ. ತಮ್ಮ ಸ್ವಂತ ವೈಯಕ್ತಿಕ ಬದುಕನ್ನೇ ತಮ್ಮ ವೈಯಕ್ತಿಕ ಬದುಕನ್ನೇ ಇದೆ ಪತ್ರಿಕಾ ದಿನಾಚರಣೆಯ ಈ ಶುಭ ಸಮಾರಂಭದಲ್ಲಿ ಸಾಧಕರಿಗೆ ಸನ್ಮಾನ ಮತ್ತು ಅನೇಕ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ಪತ್ರಕರ್ತರು ಜೋರಾದ ಚಪ್ಪಾಳೆ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ನಾವು ಯಶಸ್ವಿಗೊಳಿಸೋಣ. ನಮ್ಮ ಸಂಘಟನೆ ಪರವಾಗಿ, ನಮ್ಮ ವೈಯಕ್ತಿಕ ಪರವಾಗಿ ತುಂಬ ಹೃದಯವಾದ ದಾರಿ ಇರುತ್ತಾ ನಮ್ಮೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡತಕ್ಕಂಥ ಎಲ್ಲ ಸಾಧಕರಿಗೂ ಜೋರಾದ ಚಪ್ಪಾಳೆ ಮುಖಾಂತರ ನಾವು ಗೌರವವನ್ನು ಸೂಚಿಸೋಣ. ತದನಂತರದಲ್ಲಿ ತಿರುಚಿಯಲ್ಲಿ ರಾಜ್ಯಕ್ಕೆ ಇಂಧನವಾಗಿರ್ತಕ್ಕಂಥ ಕುಮಾರಿ ಜಿ ಸುಶೀಲಾ ಹಾಗೂ ಇವತ್ತು ಯಾವುದೇ ಸರ್ಕಾರಗಳು ಬರಲಿ, ಇವತ್ತು ಈ ಪತ್ರಿಕಾ ಕಾರ್ಯನಿರತ ಪತ್ರಕರ್ತರಿಗೆ ಯಾವುದೇ ರೀತಿಯಾಗಿ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಅವರ ಕೊಡುಗೆ ಅಪಾರ ಇದ್ದರೂ ಕೂಡ ಸರ್ಕಾರಗಳು ಅವನ್ನ ಪರಿಗಣಿಸದೆ, ಅವನ್ನ ಪರಿಗಣಿಸಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಕೊಡದೆ ಇವತ್ತು ಈ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು, ನಮ್ಮ ತಾಲೂಕಿನ ಬಿಜೆಪಿಯ ಮಂಡಲ ಅಧ್ಯಕ್ಷರಾದ ಮಲ್ಲಿಕಾರ್ಜುನರವರನ್ನು ಮೊದಲು ಮಾಡಿಕೊಂಡು ಇಲ್ಲಿ ನೆರೆದಿರುವಂತಹ ನಮ್ಮ ತುಂಬಿನಕೆರೆ ಮಲ್ಲಣ್ಣವರದ
ಅವರನ್ನು ಮೊದಲು ಮಾಡಿಕೊಂಡು ಇನ್ನು ಪತ್ರಿಕಾ ಬಳಗದಲ್ಲಿ ನಮ್ಮ ಪೂರ್ವಾಶ್ರಮದ ಸಹೋದರರಾದ MPM ಶಿವಪ್ರಕಾಶ್ ಅವರು ಈ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು, ನಮ್ಮ ತಾಲೂಕಿನ BJPಯ ಮಂಡಲ ಅಧ್ಯಕ್ಷರಾದ ಮಲ್ಲಿಕಾರ್ಜುನರವರನ್ನು ಮೊದಲು ಮಾಡಿಕೊಂಡು ಇಲ್ಲಿ ನೆರೆದಿರುವಂತಹ ನಮ್ಮ ತುಂಬಿನಕೆರೆ ಮಲ್ಲಣ್ಣವರದ ಅವರನ್ನು ಮೊದಲು ಮಾಡಿಕೊಂಡು ಇನ್ನು ಪತ್ರಿಕಾ ಬಳಗದಲ್ಲಿ ನಮ್ಮ ಪೂರ್ವಾಶ್ರಮದ ಸಹೋದರರಾದ MPM ಶಿವಪ್ರಕಾಶ್ ಅವರಾದ ಪತ್ರಿಕಾ ದಿನಾಚರಣೆಯ ಈ ಶುಭ ಸಮಾರಂಭದಲ್ಲಿ ಸಾಧಕರಿಗೆ ಸನ್ಮಾನ ಮತ್ತು ಅನೇಕ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ಪತ್ರಕರ್ತರು ಜೋರಾದ ಚಪ್ಪಾಳೆ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ನಾವು ಯಶಸ್ವಿಗೊಳಿಸೋಣ. ಎಲ್ಲರೂ ನಮ್ಮ ಸಂಘಟನೆ ಪರವಾಗಿ, ನಮ್ಮ ವೈಯಕ್ತಿಕ ಪರವಾಗಿ ತುಂಬ ಹೃದಯವಾದ ದಾರಿ ಇರುತ್ತಾ ನಮ್ಮೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡತಕ್ಕಂಥ ಎಲ್ಲ ಸಾಧಕರಿಗೂ ಜೋರಾದ ಚಪ್ಪಾಳೆ ಮುಖಾಂತರ ನಾವು ಗೌರವವನ್ನು ಸೂಚಿಸೋಣ. ಜೈ ನಮ್ಮ ತೆಲಂಗಾಣದಲ್ಲಿ ಪಿಯುಸಿಯಲ್ಲಿ ರಾಜ್ಯಕ್ಕೆ ಇಂಟರ್ನೆಟ್ ಕುಮಾರಿ ಜಿ ಸುಶೀಲಾ ಕಾರ್ಯಗಳು ದೇಶವನ್ನು ಮುನ್ನಡೆಸಿಕೊಂಡು ಹೋಗುವ ಜವಾಬ್ದಾರಿ ಹೊತ್ತುಕೊಂಡಿದ್ದಾರೆ. ಅದೇ ರೀತಿ ನ್ಯಾಯಾಂಗ ಮತ್ತು ನಮ್ಮ ಪತ್ರಿಕಾ ಉದ್ಯಮ ಕೂಡ ಅಷ್ಟೇ ಜವಾಬ್ದಾರಿ ಹಿಡ್ಕೊಂಡು ಈ ದೇಶ ರಾಜ್ಯ ಅಭಿವೃದ್ಧಿಗೆ ಅವರ ಕೂಡ ಅಪಾರ ಕೊಡುಗೆ ಇದೆ. ತಮ್ಮ ಸ್ವಂತ ವೈಯಕ್ತಿಕ ಬದುಕನ್ನೇ ತಮ್ಮ ವೈಯಕ್ತಿಕ ಬದುಕನ್ನೇ ಇದೆ. ಹಲೋ ಬರ್ತಾರೆ ನೀವು ನಮ್ಮೆಲ್ಲರೂ ಸಾಲು ತಮ್ಮ ಮುಂದೆ ಪತ್ರಕರ್ತ ಸೃಷ್ಟಿಕರ್ತ ಆಗಬಾರದು, ಪತ್ರಕರ್ತ ಒಳ್ಳೆಯ ದೃಷ್ಟಿಕರ್ತ ಆಗಬೇಕು, ಪತ್ರಕರ್ತ ಕೆಟ್ಟದ್ದಕ್ಕೆ ಕಾರಣವಾಗಬಾರದು, ಪತ್ರಕರ್ತ ಒಳ್ಳೆಯದಕ್ಕೆ ಪೂರ್ಣ ತುಂಬಬೇಕು, ಪತ್ರಕರ್ತ ಕೈಯಲ್ಲಿ ಕಣ್ಣು ಹಿಡಿಯಬೇಕು, ಪತ್ರಕರ್ತ ಯಾರಿಗೂ ಬಕೆಟ್ ಹಿಡಿಯಬಾರದು, ಪತ್ರಕರ್ತ ಸುದ್ದಿ ಮೇಲ್ ಮಾಡಬೇಕು, ಪತ್ರಕರ್ತ ಯಾರನ್ನು ಬ್ಲಾಕ್ ಮೇಲ್ ಮಾಡಬಾರ್ದು, ಪತ್ರಕರ್ತ ಸುದ್ದಿಯನ್ನು ಲೀಡ್ ಮಾಡಬೇಕು, ಪತ್ರಕರ್ತ ಸುದ್ದಿಯನ್ನು ಡೀಲ್ ಮಾಡಬಾರ್ದು, ಪತ್ರಕರ್ತ ಪತ್ರಿಕಾಸ್ತ್ರವನ್ನು ಸಮಾಜದ ಕಟ್ಟುಪಾಡಿಗೆ ಬಳಸಬೇಕು, ಅದನ್ನು ತನ್ನ ವೈಯಕ್ತಿಕ ಹೊಟ್ಟೆಪಾಡಿಗೆ ಬಳಸಬಾರದು, ಪತ್ರಕರ್ತ ನ್ಯಾಯಕ್ಕಾಗಿ ಹೋರಾಟ ಮಾಡಬೇಕು, ತನ್ನ ಸ್ವಾತಂತ್ರ್ಯವನ್ನು ಮಾರಾಟ ಮಾಡಬಾರದು ಎಂದು ನನ್ನ ಎರಡು ಮಾತುಗಳನ್ನು ಹೇಳುತ್ತಾ ಎಲ್ಲರಿಗೂ ನಮಸ್ಕಾರ.